ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು ಓಂ ನರಸಿಂಹಾಯ ನಮಃ. ಗೊತ್ತಾಯ್ತಾ? ಬರ್ಕಂತೆ ಮಂತ್ರ ಹೇಳ್ತೀನಿ ಬೇಕಾದ್ರೆ. ಇಲ್ಲ ಸರ್ ಗೊತ್ತಾಗುತ್ತೆ ಅಷ್ಟೇ ಅಲ್ಲ. ಓಂ ನರಸಿಂಹಾಯ ನಮಃ. ನರಸಿಂಹ ಅಲ್ಲ, ನರಸಿಂಹಾಯ ನಮಃ. ಆಮೇಲೆ ದೇವ ದೇವ ಪರ್ಮಿ 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 ವೀರಣ್ಣ 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 ಪಾಪುಳ್ಳಿ ಪಾಪುಳಿ ಬಸವ ಬಸವ ನಮ್ಗೆಲ್ಲ ಒಳ್ಳೇದ್ ಮಾಡಪ್ಪ. ನಮ್ಗೆಲ್ಲ ಒಳ್ಳೇದ್ ಮಾಡಪ್ಪ. ಗೌಡ್ರೆ 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 ನಮ್ಗೆ ನಮಗೆ ಮನೇಲಿ ನೆಮ್ಮದಿ ಕೊಡಪ್ಪ. ಮನೇಲಿ ನೆಮ್ಮದಿ ಕೊಡಪ್ಪ. ಗೊತ್ತಾಯ್ತಾ? ನಿಮ್ಮ ನೆಮ್ಮದಿ ಕೊಡ, ಊಸಿನ ನೆಮ್ಮದಿ ಕೊಡಪ್ಪ. ಅದು ಆಯ್ತು ಸ್ವಾಮಿ. ಇದು ಯಾವನ್ ಕುಡಿತಾನೆ ಊಸಿನ? 12 ಗಂಟೆಗೆ ಓ ದರ್ಬೆ ಮತ್ತು ಅಥವಾ ಇಲ್ಲ ಹುಲ್ಲು ಕಿತ್ಕೊಂಡು ಮಡಗಿರಪ್ಪ. ಬೆಳೆ ಗ್ರಹಣ ಐತಲ್ಲ, ದರ್ಬೆ ದರ್ಬೆ ಇಲ್ಲ ಹುಲ್ಲು, ಗರ್ಕೆ ಹುಲ್ಲು ಗೊತ್ತಿಲ್ಲ. ದರ್ಬೆ ಗರ್ಕೆ ಹುಲ್ಲು ಅಂದ್ರೆ ಗೊತ್ತ ನನಗೆ. ಅದು ಕಿತ್ತು ಮಡಗಿರು. ಬೆಳೆ ಗ್ರಹಣ ಐತಲ್ಲ, ಎಲ್ಲಾ ಪದಾರ್ಥಕ್ಕೂ ಹಾಕು. ಅದು ಋಷಿಕ ರಾಶಿಗೆ ನಿನಗೆ ಸರಿ ಇಲ್ಲ. ಗ್ರಹಣ ನಾಳೆ ಎಲ್ಲದಕ್ಕೂ ಏನ್ ಹಾಕ್ಬೇಕು? ನೀರು ಪದಾರ್ಥ, ತಿನ್ನ ಪದಾರ್ಥ ಆಗ್ಲಿ ಏನು ಹುಲ್ಲು ಹಾಕೋದೊಳಿಕೆ. ಆಮೇಲೆ ಗ್ರಹಣ ಮುಗ್ದೋದ್ಮೇಲೆ ತೆಗ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಪ್ಪ. ಆಯ್ತು ನಾಳೆ 11:15ಗೆ 8 ಗಂಟೆಗೆ ಗ್ರಹಣ ಸ್ಟಾರ್ಟ್ ಆಗುತ್ತೆ. 11 ಗಂಟೆ 8 ನಿಮಿಷಕ್ಕೆ ಕ್ಲೋಸ್ ಆಗುತ್ತೆ. ನೀನ್ 11:15 ಮೇಲೆ ಗರ್ಕೆ ಹುಲ್ಲೆಲ್ಲ ತೆಗ್ದು ತಿರ್ಗಾ ಸ್ನಾನ ಮಾಡಿ ಪೂಜೆ ಮಾಡು, ದೇವ್ರಿಗೆ ನಮಸ್ಕಾರ ಮಾಡು. ನರಸಿಂಹ ಸ್ವಾಮಿಗೆ ಒಳ್ಳೇದಾಗುತ್ತೆ. ನಿಂಗೆ ಕೆಡ್ತೈತಿ ಇದು ಗ್ರಹಣ. ವೃಶ್ಚಿಕ ರಾಶಿ ಅಲ್ವಾ ನಿಂದು, ಅದಕ್ಕೆ ಕೆಡ್ತೈತೆ. ನಿನ್ನ ಮನೆ ಒಳಿತಕ್ಕೆ ಎಲ್ಲ ನಿನ್ನ ಕಾರ್ಯ ಸಿದ್ಧಿಗೆ ಎಲ್ಲ ನಾನು ಇವತ್ತು ರಾತ್ರಿ 12 ಗಂಟೆ ಮೇಲೆ ಪೂಜೆ ಮಾಡ್ತೀನಿ ನಿನ್ಗೆ. ಅಮಾವಾಸ್ಯೆ ಅಲ್ವನಪ್ಪ? ಇವತ್ತು ರಾತ್ರಿ 12 ಗಂಟೆಗೆ ಪೂಜೆ, 12 ಗಂಟೆ ಮೇಲ್ಪಟ್ಟು ಪೂಜೆ ಮಾಡ್ತೀನಿ. ಪೂಜೆ ಮಾಡಿ ಎಲ್ಲ ನಿನ್ನ ಕಾರ್ಯಸಿದ್ಧಿ, ಅದೇ ನಿನ್ನ ಮನೆ ಕಟ್ಟೋದಕ್ಕೆ, ಮಗಳಿಗೆ ಒಳ್ಳೆ ಗಂಡು ಬರೋದಕ್ಕೆ, ಮಗ ಒಳ್ಳೆ ವಿದ್ಯಾಭ್ಯಾಸ ಕೆಲಸ, ಆಮೇಲೆ ವ್ಯಾಪಾರ ಅಲ್ವಾ? ವ್ಯಾಪಾರ. ಆಮೇಲೆ ನಿನ್ಗೆ ನಿನ್ನ ಮಡದಿ ಅಲ್ಲೇ ಮಾಡ್ದಿಲ್ದವ್ರ ತರ ಅವಳೆ ಶಾಂತಿ ಆಗ್ಬೇಕು ತಾಯಿ. ಅಲ್ಲೆಲ್ಲ ಒಂದ್ಸಲ ಅಮಾವಾಸ್ಯೆ ಪೌರ್ಣಮಿಗೆ ಸಿಕ್ಕಿ ಹಿಡ್ದಾರ ಆಡ್ದಂಗ ಆಡ್ಬಿಡ್ತಾರೆ. ಏನ್ ಸಿಕ್ಕಿದ ಅವ್ರಿಗೆ ಹಾಕ್ಬಿಡ್ತಾರೆ. ಅದೇ ತಾಯಿ ವಿಶಾಲಮ್ಮಂಗೆ ಶಾಂತಿ ಆಗ್ಬೇಕು. ಶಾಂತಿಯಾಗಿ ನಿನ್ ಮೇಲೆ ಗಂಡ ಅನ್ನೋ ಪ್ರೀತಿ ಬರ್ಬೇಕು. ನಿನ್ಗೆ ಒಂದು ಬೆಲೆ, ಸ್ಥಾನ, ಮಾನ ಎಲ್ಲ ಸಿಗ್ಬೇಕು ಮನೆಯಲ್ಲಿ. ಆಯ್ತಾ? ಎಲ್ಲ ಸಿಗಂಗ್ ಮಾಡ್ತೀನಿ ಪೂಜೆ. ಅದೇ ನಾನು ಹೇಳಿದ್ನಲ್ಲ ಆಗ ಅಷ್ಟು. ತಾಯಿನ ಹಾಕಿ 5-6 ಪೂಜಾರು ಏನು ಒಂದು ಗೊತ್ತ. ಇವನಿಂದ ಅರ್ಧ ನಮ್ದು ಒಟ್ಟು ಹೊಡಿಕೆ ಅಂತ. ಆಯ್ತು ಸ್ವಾಮಿ, ಮಾಡ್ತೀರಾ? ಇದು ಒಂಚೂರು ಸ್ನಾನಕ್ಕೆ ಹೋಗ್ತಾಯ್ತೀನಿ ಸ್ವಾಮಿ. ಇವತ್ತು ಧನುರ್ಮಾಸ ಪೂಜೆ ಮಾಡ್ತಿದ್ದೀವಿ ಇವತ್ತಿಂದ. ಯಾವಾಗ ಯಾರ ಸಾಯಂಕಾಲ ಧನುರ್ಮಾಸ ಪೂಜೆ ಮಾಡ್ತಾರನಯ್ಯ? ಏನೋ ಎಳ್ಬತ್ತಿ ಅದು ತಾಂಬ ಅಂತ ಅಂದ್ರು, ಹೋಗಿ ತಾಂಬತ್ತೀನಿ ಸ್ವಾಮಿ. ಟೌನಲ್ಲಿ ಹೋಗಿ ಕೆರೆ ಬಟ್ಟೆ ಎಳ್ಬತ್ತಿ ಅದು ತಾಂಬ ಅಂತ ಅಂದ್ರು ರೆಡಿಮೇಡು. ತಗೊಂಬ, ಸಂತೋಷ. ತಗೊಂಬಂದು ಪೂಜೆ ಮಾಡು. ಆಯ್ತಾ? ಮಾಡ್ತಾ ಇರ್ಬೇಕಾದ್ರೆ ಚೈತಾ ಇರ್ಬೇಕಾದ್ರೆ ಹಲೋ 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 ನೋಡಪ್ಪ ನರಸಿಂಹರಾಜು, ಅದು ಪೂಜೆ ಮಾಡು. ಪೂಜೆ ಮಾಡ್ಬೇಡ ಅಂತ ಹೇಳ್ತಿಲ್ಲ. ಮಾಡು ಪರ ಪರ ಅಂತ. ಹಲೋ ನರಸಿಂಹರಾಜು, ಈ ಊಸಿನ ನಾಟಕ ಕುಡ್ದು ಅರ್ಧ ನಂದು ಹೊಟ್ಟೆ ಊದ್ಕೊಂಡು. ಆಯ್ತಾ? ಎಲ್ಲ ಪೂಜೆ ಮಾಡು. ಧನುರ್ಮಾಸ ಪೂಜೆ ನೀನು ಬೆಳಗ್ಗೆ ಸೂರ್ಯೋದಯ ಆಗಕ್ಕಿಂತ ಮುಂಚೆ ಮಾಡ್ಬೇಕಪ್ಪ. ತಾಯಿ ವಿಶಾಲಮ್ಮಂಗೆ ಹೇಳು, ತಾಯಿಗೆ. ಗೊತ್ತಾಯ್ತಾ? ನಿನ್ ಕೈ ಹೇಳಕ್ ಆಗ್ಲಿಲ್ಲ ಅಂದ್ರೆ ನನ್ನ ಕೈ ಕೊಡು, ನಾನು ಹೇಳ್ತೀನಿ. ಕೊಡು.
ಈಗ ಅಲ್ವೇನ್ ಧರ್ಮಾಸ ಪೂಜೆ ಬೆಳಗ್ಗೆ ಟೈಮ್ ಐತ್ ನೋಡು ಹೇಳ್ತಾರೆ ಯಾವ ಟೈಮಿಗೆ ಬೆರಕೆ ಪತ್ರ ಹಾಕ್ಬಿಟ್ಟು ಅಂತ ಎಲ್ಲ ಹೇಳಿ ಸ್ವಾಮಿ. ಅಮ್ಮ ವಿಶಾಲಮ್ಮ, ಗರ್ಕೆ ಹುಲ್ಲು ಇಲ್ಲ ದರ್ಬೆ ನಿಮ್ ಮನೆ ಪದಾರ್ಥಕ್ಕೆಲ್ಲ ನೀರಿಗೆ ಅದಕ್ಕೆಲ್ಲ ಹಾಕಿ ಬೆಳಗ್ಗೆ 11 ಗಂಟೆ ಆ ಗ್ರಹಣ ಮುಗ್ದೋದ್ಮೇಲೆ ಅವೆಲ್ಲ ತೆಗ್ದು ಮನೆ ಪೂಜೆ ಮಾಡಮ್ಮ. ನರಸಿಂಹ ಸ್ವಾಮಿ ನಿಮ್ ಮನೆ ದೇವ್ರ ಹೆಸರು ಹೇಳಿ ಪೂಜೆ ಮಾಡ್ತಾಯಿ. ಬೆರಕೆ ಹುಲ್ಲು ಹಾಕ್ಬಿಟ್ಟು ಎಲ್ಲ ಗರ್ಕೆ ಹುಲ್ಲೆಲ್ಲ ಹಾಕಿ ಆಮೇಲೆ ಗ್ರಹಣ ಮುಗ್ದಾದ್ಮೇಲೆ ಆ ಗರ್ಕೆ ಹುಲ್ಲೆಲ್ಲ ತೆಗ್ದು ಪೂಜೆ ಮಾಡುತ್ತಾಯಿ. ನಿಮ್ಮ ಮಂದೇವ್ರು ನರಸಿಂಹ ಸ್ವಾಮಿ ಹೆಸರು ಹೇಳಿ ಮನೆಯಲ್ಲಿ ದೀಪ ಹಚ್ಚವ. ಇದು ಎಷ್ಟೊತ್ತಿನಿಂದ 8 ಗಂಟೆಯಿಂದ ಕಣವ. 8 ಗಂಟೆ 11 ಗಂಟೆ ಕ್ಲೋಸ್ ಆಗುತ್ತೆ. ನೀವು 11 ಕಾಲ ಮೇಲೆ ಗ್ರಹಣ ಎಲ್ಲ ಮುಗ್ದೋದ್ಮೇಲೆ ದರ್ಬೆ ಎಲ್ಲ ತೆಗ್ದು ಸ್ನಾನ ಮಾಡಿ. ನೈಟ್ 11 ಗಂಟೆ ಇಲ್ಲ ಬೆಳಗ್ಗೆ ಕಣವ. ಇದು ನಮ್ಮ ವೃಶ್ಚಿಕ ರಾಶಿಯವ್ರಿಗೆ ಅದೇನಂದ್ರಲ್ಲ ವೃಶ್ಚಿಕ ರಾಶಿಯವ್ರಿಗೆ ಅವ್ರು ಸರಿ ಇಲ್ಲ ಗ್ರಹಣ. ಇದು ಗ್ರಹಣ ಗೋಚರ ಆಗ್ತಿರೋದು ಸರಿ ಇಲ್ಲ. ನಿಮ್ ಮಂದಿಯವ್ರ ಹಚ್ಚಿ ಪೂಜೆ ಮಾಡಿ. ಗ್ರಹಣ ಎಲ್ಲ ಆದ್ಮೇಲೆ ಆಗುತ್ತೆ. ಓಂ ನರಸಿಂಹಾಯ ನಮಃ ಅಂತ ಹೇಳಿ ನೀವು ಗ್ರಹಣ ಟೈಮಲ್ಲಿ ಪಠನೆ ಮಾಡು ನರಸಿಂಹರಾಜು, ಒಳ್ಳೇದಾಗುತ್ತೆ ನಿಂಗೆ. ಆಯ್ತಾ ನರಸಿಂಹರಾಜು? ಸ್ವಾಮಿಗಳೇ ನೀನು ಓಂ ಗ್ರಹಣ ಟೈಮಲ್ಲಿ ಓಂ ನರಸಿಂಹಾಯ ನಮಃ, ಓಂ ನರಸಿಂಹಾಯ ನಮಃ ಅಂತ ಹೇಳಿ ಪೂಜೆ ಮಾಡು. ಇದು ಏನ್ ಹೇಳೋದು ಮರ್ತೋದು. ಹಲೋ, ಏನ್ ಹೇಳೋದು ಮರ್ತೇ ಹೋದ. ಎಲ್ಲ ಗ್ರಹಣ ಮುಗಿದ್ಮೇಲೆ ಪೂಜೆ ಮಾಡಿ. ನಾನ್ ನಿಂಗೆ ಹೇಳಿದ್ನಲ್ಲಪ್ಪ, ಯಾವ್ದಾನ ಒಂದು ಆದಷ್ಟು ಬೇಗ ಒಂದ್ ದೇವಸ್ಥಾನಕ್ಕೆ ಹೋಗ್ಬಿಟ್ ಬಾ. ಸಿನಿಮಾ ದೇವಸ್ಥಾನದಾಗ ಹೋಗ್ಬೇಕು ಸ್ವಾಮಿ. ಆಯ್ತು, ನಿನ್ಗೆ ಹತ್ರ ಯಾಗಿರುತ್ತೋ ಹೋಗ್ಬಿಟ್ ಬಾ, ಅದನ್ನ ಬೇಡ ಅಂತಿಲ್ಲ. ಅದಾದ್ಮೇಲೆ ಒಂದ್ ಯಾವ್ದಾನ ಒಂದ್ ಶಕ್ತಿ ದೇವತೆಗೆ ಹೋಗ್ಬಿಟ್ ಬಾ. ಅಲ್ಲಿಂದ ಇದು ಹೊಸ ಎಲ್ಲಿಂದ ಹೋಯ್ತು. ಆಯ್ತು ಆಯ್ತು. ಯಾವ್ದಾನ ಒಂದು ಶಕ್ತಿ ದೇವತೆ ಹೋಗ್ಬಿಟ್ ಬಾರಪ್ಪ. ಇದು ಹೊಸ ವರ್ಷಕ್ಕೆ ಹೋಗ್ಬೇಕು ಸ್ವಾಮಿಗಳೇ. ಆಯ್ತು, ಹೋಗ್ಬಿಟ್ಟಿ ಬಾ, ನಿಂಗೆ ಒಳ್ಳೇದಾಗುತ್ತೆ. ಆಯ್ತು ಸ್ವಾಮಿಗಳೇ, ಆಯ್ತು ಆಯ್ತು. ಏನಪ್ಪ? ಹಲೋ, ಆಯ್ತು ಆಯ್ತು ಸ್ವಾಮಿಗಳೇ. ಇವ್ರು ರೈಲ್ ಬೋಗಿ ಆಯ್ತು ಸ್ವಾಮಿ. ಎಲ್ಲ ಗ್ರಹಣ ಎಲ್ಲ ಮುಗ್ದೋದ್ಮೇಲೆ ಗರ್ಕೆ ಹುಲ್ಲೆಲ್ಲ ಹಾಕಿ ಒಳ್ಳೇದ್ ಮಾಡು. ಒಂದು ಶಕ್ತಿ ದೇವತೆಗೆ ಹೋಗ್ಬಿಟ್ ಬಾ. ಏನಪ್ಪ ನರಸಿಂಹರಾಜು, ಬಹಳ ಶ್ರದ್ಧೆ ಭಕ್ತಿಯಿಂದ ಮಾಡ್ಬೇಕು ಪೂಜೆ ನೀನು ನಾಳೆ. ಎಲ್ಲ ಬಹಳ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಓಂ ನರಸಿಂಹಾಯ ನಮಃ ಗೊತ್ತಾಯ್ತಾ? ಬರ್ಕಂತೆ ಮಂತ್ರ ಹೇಳ್ತೀನಿ ಬೇಕಾದ್ರೆ. ಇಲ್ಲ ಗೊತ್ತಾಗುತ್ತೆ ಅಷ್ಟೇ ಅಲ್ಲ. ಓಂ ನರಸಿಂಹಾಯ ನಮಃ. ನರಸಿಂಹ ಅಲ್ಲ, ನರಸಿಂಹಾಯ ನಮಃ. ಆಮೇಲೆ ದೇವ ದೇವ ಪರ್ಮಿ 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 ವೀರಣ್ಣ 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 ಪಾಪುಳ್ಳಿ ಪಾಪುಳಿ ಬಸವ ಬಸವ ನಮ್ಗೆಲ್ಲ ಒಳ್ಳೇದ್ ಮಾಡಪ್ಪ. ನಮ್ಗೆಲ್ಲ ಒಳ್ಳೇದ್ ಮಾಡಪ್ಪ. ಗೌಡ್ರೆ 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 ನಮ್ಗೆ ನಮ್ಗೆ ಮನೇಲಿ ನೆಮ್ಮದಿ ಕೊಡಪ್ಪ. ಮನೇಲಿ ನೆಮ್ಮದಿ ಕೊಡಪ್ಪ. ಗೊತ್ತಾಯ್ತಾ? ನಿಮ್ಮ ನೆಮ್ಮದಿ ಕೊಡ, ಊಸಿನ ನೆಮ್ಮದಿ ಕೊಡಪ್ಪ. ಆಯ್ತು ಸ್ವಾಮಿ. ಇದು ಯಾವನ್ ಕುಡಿತಾನೆ ಊಸಿನ? 12 ಗಂಟೆಗೆ. ಇಲ್ಲ ನಾನು ಯಾವ ಗಂಡನೂ ಇಲ್ಲ. ನಾವು ಮದ್ವೆನೇ ಆಗಿಲ್ಲ ಇನ್ನ. ಏನು ಸಮಾಚಾರ? ನಾನು ಹಿಂಗೇನೋ ಹೇಳ್ಬೇಕು ಅಂತ ಇದ್ದೀನಿ. ಹೇಳವ. ಹೇಳ ಹೇಳಿ. ನಾನು ಹಿಂಗೊಂದೇನೋ ಹೇಳ್ತೀನಿ, ಆಯ್ತು. ಬೇಜಾರು ಮಾಡ್ಕೊಬಾರ್ದು. ಇಲ್ಲವ, ಅದ್ರಾಗ ಏನಾಯ್ತ, ಅದೇನು ಬೇಜಾರಾಯ್ತು ಅಂತ ಮೂಗು ಕುಯ್ಕೊಂಡ್ರೆ ತಿರ್ಗಾ ಬರ್ತೈತ ಮೂಗು. ಬೇಜಾರು ಮಾಡ್ಕೊಬಾರ್ದು, ಸಿಟ್ಟು ಮಾಡ್ಕೊಬಾರ್ದು, ನನಗ ಅಲ್ಕಲ್ಕ ಮಾತು ಬೈಬಾರ್ದು.
ಆಯ್ತಕ್ಕ ಅದ್ರಾಗ ಏನೈತೆ ಅಕ್ಕ ಅಲ್ಕಮತ್ ಇದ್ರಾಗ ಏನೈತೆ ಆಮೇಲೆ ಸಿಟ್ ಮಾಡ್ಕೊಂಡ್ರಾಗ ಏನೈತೆ ಒಂದ್ ನಿಮಿಷಕ್ಕೆ ಬಂದು ಸಿಟ್ ಎದ್ಕ ಬರ್ತೈತ. ನಾನ್ ನಿಂಗೊಂದ್ ಏನು ಹೇಳಲ್ಲ, ಹೇಳಿ. ಬೇಜಾರ್ ಮಾಡ್ಕೊಂಬಾರ್ದು, ಸಿಟ್ ಮಾಡ್ಕೊಂಬಾರ್ದು. ನಾನು ಹೇಳಿವನಕ್ಕ ಆಗ್ಲೇನೆ. ಹೇಳ, ಹೇಳಿ. ನಾನ್ ನಿಂಗೊಂದ್ ಏನು ಹೇಳ್ಬೇಕು ಅಂತ ಇದ್ದೀನಿ. ಹಾ ನಾನ್ ನಿನ್ಗೊಂದ್ ಏನೋ ಹೇಳ್ಬೇಕು ಅಂತ ಇದ್ದೀನಿ. ಹೇಳ, ಅದನ್ನೇ ಹೇಳ್ರಿ ಅಂತ ಅಂದಿದ್ದು. ಇಷ್ಟೊತ್ತಿಗೆಲ್ಲ ಮುಗ್ದೆ ಹೋಗೋದು ಮಾತು. ನನ್ ಗಂಟ್ಲು ನೋವು ಕಮ್ಮಿ ಆಗೋದು. ಬೇಜಾರ್ ಮಾಡ್ಕೊಂಬಾರ್ದು, ಸಿಟ್ ಮಾಡ್ಕೊಂಬಾರ್ದು. ಇಲ್ಲವ ನಾನೇನ್ ಸೆಟ್ ಮಾಡ್ಕೊಳಲ್ಲ. ಹೇಳ, ಹೇಳವ. ನಾನ್ ನಿಂಗೊಂದ್ ಏನೋ ಹೇಳ್ಬೇಕು ಅಂತ ಇದ್ದೀನಿ. ಓ ಅಮ್ಮಯ್ಯ, ನನಗೆ ನೋಡು ಅದಕ್ಕೆ ನಾನು ಮೊದ್ಲೇ ಕೇಳಿದ್ದು ಏನ್ ಹೇಳ್ರಿ ಅಂತಾನ. ಇಲ್ಲಿಗಾಲೆ 30 ಸಲ ಅಂದೆ. ಅಲ್ಲ, ನೀ ಬೇಜಾರ್ ಮಾಡ್ಕೊಂಬಾರ್ದು, ಸಿಟ್ ಮಾಡ್ಕೊಂಬಾರ್ದು. ನಾನು ಅದಕ್ಕೆ ಅಲ್ವಾ ಹೇಳಿದ್ದು. ಹೇಳಿವಾಗ ಮುಂದಕ್ಕೆ ಇನ್ನೇನು ಹೇಳ್ಬೇಡ ನೀವು. ಏನ್ ಹೇಳ್ಬೇಕು ಅದನ್ನ ಹೇಳು. ನಾನು ಈಗ ಬೇಕಂತಲೇ ಹಾ ನಗಿಸೋಕೆ ಬಂದೆ ಕುಂತಲೆ. ಹಾ ಗೊತ್ತಾಯ್ತಾ? ಗೊತ್ತಾಯ್ತವ. ಅದ್ರ ಬಗ್ಗೆ ನೀನ್ ಏನ್ ಹೇಳ್ತೀಯ? ಹಾ ಈಗ ನಾನು ಹೇಳುದ್ನಲ್ಲ, ಅರ್ಥ ಆಗ್ಲಿಲ್ವ ನಿನ್ಗೆ? ಅದೇನ್ ನನಗೇನ್ ಗೊತ್ತಾಗುತ್ತೆ, ನೀವ್ ಹೇಳಿದ್ ಕೇಳ್ತೀನಿ. ನಾನು ಈಗ ಬೇಕಂತಲೇ ಹಾ ನಗಿಸೋಕೆ ಬಂದೆ ಕುಂತಲೆ. ಯಾ ನಾಟಕ ಗೊತ್ತಿದ್ದು? ಏನ್ ನಾಟಕ ಅಲ್ಲಪ್ಪ. ಥೂ, ಹಾ ನೀನು ಪೋಲಿನಪ್ಪ, ನೀನು ಪೋಲಿ, ನೀನು ಸಿಕ್ಕಾಪಟ್ಟೆ ಪೋಲಿ ನೀನು. ಇಲ್ಲವ ನಾ ಪೋಲಿ ಹಾಕೋನ್ ಮನೆಗೆ ತಿಕ್ಕರಿಯ ಬದುಕೈತೆ. ನೀನು ಪೋಲಿ ಹಾಕೋ ನಾವು ನಮ್ಗೇನಕ್ ಬೇಕು ಪೋಲಿ? ನಾನು ಈಗ ಬೇಕಂತಲೇ ಈಗಿನ ಎದ್ದಿದ್ದೀನಿ. ನನ್ ಮಾತ್ರ ನನ್ಗೆ ತಿರ್ಗಾ ನನ್ಗೆನ್ನ ಹೇಳ್ಬಿಡಿ ಅದನ್ನ ಪೂರ್ತಿ. ನಾನು ಈಗ ಬೇಕಂತಲೇ ಹಾ ನಗಿಸೋಕೆ ಬಂದೆ ಕುಂತಲೆ. ಲೇ ಲೇ ಲೇ. ಓ ಅಮ್ಮಯ್ಯ, ನನ್ಗೇನ ನೋಡುವಾಗ ಕೆಟ್ಟ ಮಾತು ಬೈದ್ ಬಿಡ್ತೀನಿ. ನನ್ಗೇನ ತಲೆಗತ್ತೀರ? ಯಾಕೆ ನೋಡ್ದ ಸಿಟ್ ಮಾಡ್ಕೊಂತಿದ್ಯಾ? ಮೊದ್ಲೇ ಪ್ರಾಮಿಸ್ ಮಾಡಿದೀನಿ. ನೀನ್ ಸಿಟ್ ಮಾಡ್ಕೊಂತಿದ್ಯಾ, ನಿಂಗ್ ಸಿಟ್ ಮಾಡ್ಕೊಂತಿದ್ಯಾ. ನಿಂಗ್ ಬಿ ಪಿ ಇದೆ. ಕೊರಡ ಐತಿ ಮತ್ತೆ ಹೆಚ್ಗಂಟಾಗ ಅದೇನ್ ಹೇಳು. 2 ಮಾತು ಸಾಕು ಅಂತಲೇ ನಾನು ಹೇಳಬೇಕಂತಲೇ, ಹೇಳಬೇಕಂತ ಅದೇನ್ 2 ಮಾತು ಹೇಳ್ಬಿಟ್ಟು ಸುಮ್ನಾಗು. ನೋಡು, ನೀ ಸಿಟ್ ಮಾಡ್ಕೊಳ್ಳ ಅಂತ ಪ್ರಾಮಿಸ್ ಮಾಡಿದ್ರೆ ಏನಂದೆ? 5 ನಿಮಿಷಕ್ಕೆ 1 ನಿಮಿಷ ಕುಯ್ಕೊಂಡಿದ್ ಮಗು ತಿರ್ಗಾ ಬರುತ್ತಾ ಹಂಗೆ ಹಿಂಗೆ ಅಂತ ಏನು ನೀನು ನ್ಯಾಯವಾಗಿ ಮಾತಾಡ್ದೆ. ಈಗ ನೋಡ್ರೆ ಸಿಟ್ ಮಾಡ್ಕೊಂತಿದ್ದಿ ನನ್ನ ಮೇಲೆ. ಈಗ ನಾವು ಮಾತಾಡಿದ ಮನೆಗೆ ಬೆಳಿಗ್ಗೆ ಮನೆಗೆ ನಾವು ಕೂಳು ನೀರೇನು ತಿಂದಿಲ್ಲ. ತಿರ್ಗಾ ಸಿಟ್ ಮಾಡ್ಕೊಂತಿದ್ಯಾ ನೀನು. ತಿರ್ಗಾ ಕೂಲ್ 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 ಸಮಾಧಾನ ಮಾಡ್ಕೊ. ಕೂಲ್ ಕರ್ಮನ ಇದಾರ್ದಿಂದ ನಮ್ಮ ಮನೆ ಒಳಗ್ ಗಲಾಟೆ. ಏನ್ ಹೇಳ್ಬಿಟ್ರು ನಾನು ಸುಮ್ಮನಾಗಿ ಹೋಗ್ತೀನಿ. ಸಮಾಧಾನ ಮಾಡ್ಕೋ. ಆಯ್ತು ಬಿಡವ. ನೀವ್ ಯಾರು ಹೇಳಿ? ನಮ್ಗೇನು ಬೇಡ, ಏನು ಶಾಕುಂತಲೇನು ಬೇಡ, ಏನು ಬೇಡ. ನಿನ್ಗ್ ಬೇಡ ಸರಿ. ನೀನ್ ಪಟ್ಟು ಸಮಾಧಾನ ಮಾಡ್ಕೊಂಡು ನಂಗ್ ಮಾತಾಡ್ತಿರ್ಬೇಕಾರೆ ಆಲ್ಟ್ಗೆ ಬ್ಲಡ್ ಏನನ್ನ ಸಪ್ಲೈ ಆಗ್ಲಿಲ್ಲ ಅಂದ್ರೆ ಆಲ್ಟರ್ ಆಗಿ ಸತ್ತೋಗ್ಬಿಡ್ತೀನಿ ನೀನು. ಅದಕ್ಕೆ ಬಿಪಿ ರೈಸ್ ಮಾಡ್ಕೊಂಬೇಡ. ಕೂಲ್ 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 ಕೂಲ್. ಮೆಲ್ಲು ಮಾತಾಡು. ಹೇಳವ. ಅದೇನ್ ನನಗೊಂದ್ 2 ಮಾತಾಡಿ ಮುಗಿಸ್ಬಿಟ್ರಿ. ಮುಗಿಸ್ತೀನಿ. ನೀನ್ ಬಿಪಿ ರೈಸ್ ಮಾಡ್ಕೊಂಬೇಡ. ಈ ಬಿಸಿಲು ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾವ ಜಾಸ್ತಿ. ಕೂಲ್ ಕೂಲ್ ಕೂಲ್. ಕೂಲ್ ಮಾಡ್ಕೋ. ಜೋರಾಗಿ ಮಾತಾಡ್ಬೇಡ ನೀನು. ಕೂಲ್ ಆಯ್ತು. ಏನ್ ಕೂಲ್ ಆಯ್ತು? ಏನು ಆಗಿಲ್ಲ. ಕೂಲ್ ನನಗೆ ಹೇಳ್ಬಿಡೋದೇನು? ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಕುಂತಲೆ. ಲೇ ಲೇ ಲೇ. ಇದನ್ನ 150 ಸಲ ಹೇಳಿದಲ್ಲಮ್ಮ. ನಿಮ್ಮ ಇಕ್ಕ ಯಾರು ಶಾಕುಂತಲೇನು ಅಲ್ಲ. ಹಲೋ, ಬೇಜಾರ್ ಮಾಡ್ಕೊಂಬಾರ್ದು, ಸಿಟ್ ಮಾಡ್ಕೊಂಬಾರ್ದು. ನಿಮ್ಮ ಇದು ಮಾಡ್ಕೊಂಡ ನಾ ಯಾಗ್ಲಿಂದ ಸಿಟ್ ಮಾಡ್ಕೊಂಬಾರ್ದು. ನಿಮ್ ಕಾಲದಾಗ ಯಾವ್ದಾರ ಮೊಬೈಲ್ ಇತ್ರ? ಏನೂ ಇಲ್ಲಪ್ಪ. ಈ ಮೊಬೈಲ್ ನಿಂದ ಸ್ವಾಮಿ ಒಳ್ಳೇದಕ್ಕೂ ಐತಿ ನೋಡಿ. ಇವಾಗ ಯಾರ ಆಕ್ಸಿಡೆಂಟ್ ಇನ್ನೊಂದು ಮತ್ತೊಂದು ಸಡನ್ ಆಗಿ ಗೊತ್ತಾಗುತ್ತೆ. ಅವಾಗ ಬಸ್ಸಾಗಿ ಹೋಗ್ಬೇಕಾಯ್ತು, ತಿಳಿಸ್ಬೇಕಾಯ್ತು, ಲೆಟರ್ ಬರಿಬೇಕಾಯ್ತು.
ಹೌದಾ? ನಿಮ್ ಕಾಲದಾಗ ಯಾವಾಗ? ನೋಡಿ ಏನೋ ಮಾಡ್ಕೊಂಬಿಟ್ಟಿದ್ವಿ ಎಲ್ಲ ಬಂದು ನಾವು ಕರ್ಕೊಂಬಂದಿದ್ದೀನಿ. ಬಿಡಿ ಟೆನ್ಷನ್ ತಗೊಬೇಡಿ, ಹೆಚ್ಚಿಗೆ ಮಾತಾಡಿ ಸ್ವಾಮಿ. ಅಯ್ಯೋ ನನ್ನ ಮೊಮ್ಮಗಳು ಮಕ್ಕ ನೋಡಿ ಎಷ್ಟು ದಿವಸ ಆಗಿತ್ತು, ಎಲ್ಲ ಇಲ್ಲೇ ಪಕ್ಕದಾಗ ಕುಂತಿದ್ದಾಳೆ. ಜಾಸ್ತಿ ಟೆನ್ಷನ್ ತಗೊಬೇಡಿ ಯಜಮಾನ ಅಯ್ಯಾರೆ. ನೀವು ಟೈಮ್ ಇದು ರಾಗಿ ರೊಟ್ಟಿ ರೂಢಿ ಮಾಡ್ಕೊಳ್ಳಿ ಸ್ವಾಮಿ. ರಾಗಿ ರೊಟ್ಟಿ ರೂಢಿ ಮಾಡ್ಕೊಂತೀನಿ, ಅದಕ್ಕೇನೆ ಓಡ್ಬೇಡಿ ಸ್ವಾಮಿ, ನಮ್ಗೆ ನೋಡಿ ಬೇಜಾರಾಗುತ್ತೆ. ನಾನು ಅದೇ ಹೆಸರು ಸಂಕ್ರಾಂತಿ ಹಬ್ಬಕ್ಕೆ ನಾನೇನ ಬದುಕಿದ್ರೆ ಅಲ್ಲಿವರೆಗೂ ಬೇಡ, ಸಂಕ್ರಾಂತಿ ಹಬ್ಬಕ್ಕೆ ಅವಳಿಗೆ ಏನ್ ತಲುಪಬೇಕು ಅವಳಿಗೆ ಭಾಗ, ಇವ್ಳಿಗೆ ಏನ್ ತಲುಪಬೇಕು ಮಗನ್ಗೆ ಭಾಗ ಮಾಡ್ಯಾನ ಅಂತ ಇದ್ದೀನಪ್ಪ ಸ್ವಾಮಿ. ನಮ್ಮ ಮಾತು ಅಂದ್ರು ಅಂತ ಬೇಜಾರ್ ಮಾಡ್ಕೋಬೇಡಿ. ಅವ್ರಿಗೆ ಭಾಗ ಕೊಡೋದ್ಕಿಂತ ಆಮೇಲೆ ಮಾರ್ಕೆಂಡ್ ಹತ್ಲನೆ ಎತ್ಬಿಟ್ಟವ್ರು ಅಲ್ಲ ನಮ್ಮ ಅನುಭವ. ಅವ್ರ ಮಗಳು ಅಂತ ಅಂದ್ರಲ್ಲ, ಆ ಮೊಮ್ಮಗಳ ಹೆಸರಿಗೆ ಮಾಡ್ಬಿಡಿ ಸ್ವಾಮಿ, ಬೇಜಾರ್ ಮಾಡ್ಕೋಬೇಡಿ. ಕರೆಕ್ಟ್, ಒಳ್ಳೆ ಹೇಳ್ದೆ ಕಣಪ್ಪ. ನಾನು ಬಿಡಿ ಓಡಾಡ್ಬೇಡಿ, ನಮ್ಗೆ ಒಟ್ಟು ಇದೆ ಸ್ವಾಮಿ. ನೀವ್ ನೋಡಿ ಹಿಂಗ ಆಗತ್ತೆ ಸ್ವಾಮಿ. ಇನ್ನೊಂದ್ 5 ನಿಮಿಷ ಬಿಟ್ಟು ಮಾಡಿ, ಆಮೇಲೆ ವಾಲ್ಟಿ ಗಿಲ್ಟ್ರ ಇನ್ನೊಂದ್ 5 ನಿಮಿಷ ಬಿಟ್ಟು ಮಾಡಿ ಸ್ವಾಮಿ. ನೋಡಿ ಟೆನ್ಷನ್ ತಗೋಬೇಡಿ. ಇಲ್ಲ ನಾನು 2 ನಿಮಿಷ ಮಾತಾಡ್ತೀನಿ. ಮಾತ್ರ ನುಂಗಿದ್ರಾ? ಮಾತ್ರೆ ಎಲ್ಲ ನುಂಗಿದ್ದೀನಿ. ಅಲ್ಲ ಇದು ಉಪ್ಸ ಕಸೆ ಜಾಸ್ತಿ ಆಗ್ಬಿಟ್ಟು ಒಂದ್ ಗಂಟ್ಲಿಗೆ ಅಡ್ಡಿಕೊಂಡಂಗ ಆಗ್ಬಿಡ್ತೈತೆ. ಆಮೇಲೆ ಥಂಡಿ ಅಲ್ವನಪ್ಪ, ಥಂಡಿ ಅಲ್ವಾ ಈಗ? ಅಲ್ಲ ಇದು ಈ ನೋಡಿ ಹಿಂಗಂತಾರೆ ಅಂತ ಬೇಜಾರ್ ಮಾಡ್ಕೋಬೇಡಿ. ಒಂದ್ ಹೇಳ್ತೀನಿ ಸ್ವಾಮಿ, ಇನ್ನ ಎಲ್ಲ ವಯಸ್ಸು ಕಳೆದಿದ್ರ ಒಂದಿಷ್ಟ ಥಂಡಿ ಅಂದ್ರಲ್ಲ, ಈ ಮಕ್ಳಿಗೆ ಯಾವ್ದು ಕುಡಿಸ್ತಾರಲ್ಲ, ಇದು ಲೋಕಲ್ ಆಗಿ ಬಾರ್ ಅಂಗಡಿಗೆ ತಗೋಬೇಡಿ. ಇದು MSL MRP ಒಳಗೆ ಸೌರನ್ ಬ್ರಾಂಚ್ ಅಂತ ಬರ್ತಾವೆ. ಆಗ ಅದನ್ನ ನೋಡಿ ಒಂದೊಂಚೂರು ಬಿಸಿನೀರು ಹಾಕ್ಬಿಟ್ಟು ಅದ್ರೊಳಗೆ ಹಾಕಿ ಕುಡಿದ್ರೆ ಈಗ ಕೆಮ್ಮು ಹೋಗುತ್ತೆ ಅಂತ ಯಾರೋ ಹಿರಿಕರು ನಿಮ್ಮಂತ ಹೇಳಿದ ಸ್ವಾಮಿ. ಆಯ್ತು, ನಂದೇನಿಲ್ಲ. ಏನಕ್ಕೆ ಫೋನ್ ಮಾಡಿಸ್ದೆ ಗೊತ್ತಾ ನಮ್ಮ ಪ್ರತಾಪ್ ಕೇಳಿ? ನಾನ್ ನಿನ್ನ ನೋಡ್ಬೇಕು ಅನ್ನೋ ತುಂಬಾ ಆಸೆ ಆಗಿದೆಪ್ಪ ನರಸಿಂಹರಾಜು ಅಪ್ಪ. ಇಂಥ ಟೈಮ್ ಆಗಿ, ವಯಸ್ಸು ಟೈಮ್ ಆಗಿ, ಮಳೆಗಾಲ ಟೈಮು, ನೀವೆಲ್ಲ ಯಾಕೆ ಬರಕ್ ಹೋಗ್ತೀರಾ ಈ ಕಡೆಗೆ? ಅಲ್ಲಿ ಈ ಕಡೆಗೆ ಯಾಕೆ ಅಂಟ್ರಿದಾರ? ಒಂದ್ ನಿಮಿಷ ತಡಿಯಪ್ಪ. ನೀನು ತುಮಕೂರಿಂದ ಹೊಸದುರ್ಗಕ್ಕೆ ಬಸ್ ಇದೆ, ನೀನು ಹೊಸದುರ್ಗಕ್ಕೆ ಬಂದ್ಬಿಡು. ನಾಳೆ ನಮ್ಮ ಕಾರ್ ಕಳಿಸ್ಕೊಡ್ತೀನಿ. ಆ ಕಾರಲ್ಲಿ ನಮ್ಮ ಮನೇಲಿ ಬಂದು ಒಂದ್ ದಿವಸ ನಮ್ಮದು ಒಂದ್ ದಿವಸ ಬೇಡ. ಆಮೇಲೆ ಅವರು ನಿಮ್ಮ ಮಗಳು ಬೇರೆ ಅಲ್ಲೇ ಐತಿ, ಆಮೇಲೆ ಯಾವನು ಇದು ಏನ್ ಅಪಾರ್ಥ ತಿಳ್ಕೊಂಡವ್ರು, ಏನು ಬೇಡ ಸ್ವಾಮಿ ಈಗ್ಲೇ. ನಾನು ಅಲ್ಗಲ್ಲ ಮನೆಗೆಲ್ಲ ಕರೀತಾ ಇರೋದು. ನಮ್ ಫ್ಯಾಕ್ಟ್ರಿ ಹತ್ರ ಕರ್ಕೊಂಡ್ ಬರ್ತಾನೆ ಡ್ರೈವರು. ನನ್ನ ಮನ್ಸಿಗೆ ನೆಮ್ಮದಿಗೋಸ್ಕರ ನಾನು ಹಿಂಗೊಂದಿಷ್ಟು ಏನೋ ಉಡುಗೊರೆ ಕೊಡೋಣ ಅಂತ ಇದ್ದೀನಿ ಸ್ವಾಮಿ. ನೀವು ಆರೋಗ್ಯ ಕಾಪಾಡ್ಕೊಳ್ಳಿ. ಶುಗರ್ ಐತೆ, ಆಮೇಲೆ ಕೆಮ್ಮು ಬೇರೆ ಉಪ್ಸ ನೋಡಿ ಹಂಗ್ ಬಂದ್ಬಿಡ್ತು ಅಂದ್ರೆ ಒಂದೇ ಸಲ ಗಂಟ್ಲಿಗೆ ಅಡ್ಡಿಬಿಡ್ತೈತೆ. ಅದಕ್ಕೆ ಅಪ್ಪ ನನ್ ಬಾಗುದ್ ದೇವ್ರು ನೀನು. ನಾನು ಏನು ನಿನ್ನೊಂದ್ಸರಿ ಕಣ್ಣಾರೆ ನೋಡೋಣ ಅಂತ ಹೇಳ್ಬಿಟ್ಟು ನೀನು ಬೆಳಗ್ಗೆ ಒಂದು ಹೊಸದುರ್ಗಕ್ಕೆ ಬಸ್ ಇದೆ. ಹೊಸದುರ್ಗ ಈ ಬೆಳಿಗ್ಗೆ ಆಗಲ್ಲ ಸ್ವಾಮಿ. ದಯವಿಟ್ಟು ನಿನ್ ಕೈ ಮುಗಿದು ಕೇಳ್ಕೊಂತೀನಿ. ಅಲ್ಲ ಬೆಳಿಗ್ಗೆ ನಮ್ಮ ಆತ್ಮೀಯರದು, ನಮ್ಮ ಜಮೀನ್ ಪಕ್ಕ ಬಲ್ಗೌಡ್ರದ್ದು ಒಂದು ಮಗಂದು ಮದುವೆ ಮಗಳದು. ದಯವಿಟ್ಟು ನಾನು ನೋಡಪ್ಪ, ನೀನು ಮದುವೆ ಇವತ್ತು ಇರುತ್ತೆ, ಅವ್ರು ಇರ್ತಾರೆ, ನಾನು ಇರ್ತೀನೋ ಇಲ್ವ ಅಂತ ಗೊತ್ತಿಲ್ಲ. ಅದಕ್ಕೆ ನೀನು ಬೆಳಿಗ್ಗೆ ಡೈರೆಕ್ಟ್ ಬಸ್ ಇದೆ ಹೊಸದುರ್ಗಕ್ಕೆ, ನೀನು ಎಲ್ಲೂ ಇಳಿಯಂಗಿಲ್ಲ, ಏನಿಲ್ಲ. ನೀನು ಬಸ್ ಬಂದು ಇಳಿದ್ಬಿಟ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ನನ್ನ ಡ್ರೈವರ್ ಕಳಿಸ್ಕೊಡ್ತೀನಿ. ಒಂದು 10-11 ಗಂಟೆಗೆಲ್ಲ ಕಳಿಸ್ಕೊಡ್ತೀನಿ. ಅವ್ನು ಕರ್ಕೊಂಡು ಸೀದಾ ಫ್ಯಾಕ್ಟ್ರಿ ಹತ್ರ ಬರ್ತಾನೆ. ನಮ್ಮ ಫ್ಯಾಕ್ಟ್ರಿ ಹತ್ರ ನನ್ನ ಕೈಯಾದಿಷ್ಟು ಧನ ಸಹಾಯ ಮಾಡಬೇಕು ಅಂತ ಇದ್ದೀನಿ ನಿನಗೆ. ಅದು ನನ್ನ ನೆನಪಿಗೋಸ್ಕರ ಒಂದು ಉಂಗುರ ಮಾಡಿಸಿಕ್ಕಿದ್ದೀನಿ. ಅವೆರಡು ಬಂದು ತಗೊಂಡು ತೋಟದಲ್ಲಿ ಕಾಯಿ ಪಾಯಿ ಎಲ್ಲ ಐತೆ, ನೀನು ಕಾರ್ ತುಂಬ ಲೋಡ್ ಮಾಡಿಸ್ಕೊಂಡು ನಿಂಗೆ ಏನು ಬೇಕೋ ತಗೊಂಡು ನಿಮ್ಮ ಊರಿಗೆ ಹೊಡ್ಸ್ಕೊ ಕಾರು. ನಮ್ಮ ಡ್ರೈವರ್ ಅಲ್ಲಿಂದ ಬರ್ತಾನೆ. ದಯವಿಟ್ಟು ನೀನು ಕೈ ಮುಗಿದು ಕೇಳ್ಕೊಂತೀನಿ, ಇಲ್ಲ ಅನ್ಬೇಡಪ್ಪ ದಯವಿಟ್ಟು. ಸುಮ್ಮನೆ ಸಮಯ ನೀವು ಹಂಗೆಲ್ಲ ಇದು ಮಾತಾಡಬೇಡಿ. ಇವ್ರ ಅಣ್ಣ ಅಯ್ಯಾರೆ ಮಾತಾಡಬೇಡಿ. ನೋಡಿ ನಮ್ಗೆ ಖಂಡಿತ ಬೆಳಿಗ್ಗೆನ 8-9 ಗಂಟೆ ಒಂದು ಫೋನ್ ಹಾಕೊಂಡು ನಿಮ್ಮ ಮಗರ್ನ ಒಂದು ಅಷ್ಟೇ ಮುಹೂರ್ತ ಮುಗಿಸ್ಕೊಂಡು ಹಂಗೆ ಬಸ್ ಹಚ್ಬಿಡ್ತೀನಿ ಸ್ವಾಮಿ ಹೊಸದುರ್ಗಿಗೆ. ಯಾಕೆ ಗೊತ್ತಾ? ಬಿಡಿ ನೀವು ಇದು ಮಾತಾಡ್ಬೇಡಿ, ಉಸು ಕಟ್ಬೇಡಿ. ಅಲ್ಲ ಇಲ್ಲಿ ನಾನು ಫ್ಯಾಕ್ಟ್ರಿ ಹತ್ರ ಏನು ಕರ್ಸ್ಕೊಂತ ಇದ್ದೀನಿ ಗೊತ್ತಾ?
ನನ್ನ ಹೆಂಡತಿ ಆಗಲಿ ನನ್ನ ಸೊಸೆಗಾಗಲಿ ಇವೆಲ್ಲ ಕೊಡೋದಕ್ಕೂ ಒಂದು ಅವಳು ಅಷ್ಟು ಹಾಳು ಮಾಡಿ ಬಂದ್ಲು, ಈಗ ಹೋಗಿ ಇದು ಬೇರೆ ಕೊಡ್ತಿದ್ದೀರಾ ಅಂತ ಅದಕ್ಕೆ ನನ್ನ ಮಗ ನಾನು ಮಾತಾಡ್ಕೊಂಡು ನಿನಗೇನೋ ಒಂದಿಷ್ಟು ಕೈಲಾಗಿ ಧನ ಸಹಾಯ ನೀನು ಮನೆಗೆ ಕಟ್ತಿದ್ಯಂತಲ್ಲ, ನನ್ನ ಕೈಲಿಂದ ಒಂದಿಷ್ಟು ಧನ ಸಹಾಯ ಏನಿಲ್ಲ ನೋಡಿ. ನಾವು ನಿಮ್ಮ ಕಲಾಂಧ್ರಕ್ಕೆ ಇದು ಈಗ ಒಂಥರ ಅಭಿಮಾನಕ್ಕೋಸ್ಕರ ನಾನು ವಯಸ್ಸಾಗ್ತೀವಿ ಅವ್ರಿಗೆ ಸುಳ್ಳು ಹೇಳ್ಬಾರ್ದು ಅಂತ ಬರ್ತೀನಿ ಸ್ವಾಮಿ ಅಷ್ಟೇ. ಇಲ್ಲ ನೀವು ಖಂಡಿತ ಬರ್ಬೇಕಪ್ಪ. ನಿಮ್ ತಂದೆ ಅಂತ ತಿಳ್ಕೊಂಡು ಸ್ಟೀಲ್ ಬಸ್ ಸ್ಟ್ಯಾಂಡ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಸ್ವಾಮಿ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಅರ್ಧ ಗಂಟೆಗೂ ಒಂದೊಂದು ಬಸ್ ಇದೆ ಹೊಸದುರ್ಗಕ್ಕೆ ಡೈರೆಕ್ಟು. ಒಂದು 100 ರೂಪಾಯಿನೇನೋ ಚಾರ್ಜ್ ತಗೊಬೋದು, 70-80 ರೂಪಾಯಿನೇನೋ. ನಾನು ಬಸ್ಸಾಗ ಓಡಾಡೋದಲ್ಲಪ್ಪ, ನನಗೆ ಗೊತ್ತಿಲ್ಲ ಒಟ್ಟಿನಾಗೆ. ಶಿಸ್ತಾಗಿ ನೀನು ಬಂದು ಇದಕ್ಕೆ ಹೊಸದುರ್ಗದಲ್ಲಿ ಇಳಿದ್ರೆ ನಮ್ದು ಯಾವ 3 ಕಾರಲ್ಲಿ ಯಾರನ್ನ ಒಬ್ರು ಡ್ರೈವರ್ ಕಳಿಸ್ಕೊಡ್ತೀನಿ, ಅವ್ನು ಬಂದು ಸೀದಾ ಕರ್ಕೊಂಬರ್ತಾನೆ. ಇಲ್ಲಿ ಬಂದು ಒಂದು ಅರ್ಧ ಗಂಟೆ ಇದ್ಬಿಟ್ಟು ಫ್ಯಾಕ್ಟ್ರಿ ನೋಡ್ಕೊಂಡು ನಾ ಕೊಟ್ಟಿದ್ದು ಒಂಚೂರು ದನ ಒಂಚೇನೋ ಹೇಳುದ್ನಲ್ಲ ಅದು ಇದಕ್ಕೋಸ್ಕರ ಗೊತ್ತಾಯ್ತೀನಿ ಸ್ವಾಮಿ. ನಿಮ್ಮ ಇದಕ್ಕೋಸ್ಕರ ಮಾತಿಗೆ ಕಟ್ಟಬಿದ್ದು ಆಮೇಲೆ ಇದು ನಾನು ಏನ್ ನೀವು ಕೊಡ್ತೀರಾ ಬಿಡ್ತೀರಾ ಹಂಗೆ ಹಿಂಗೆ ಅನ್ನೋದು ನಾನು ನಮ್ಮ ಜಮೀನು ತೋಟದಾಗೆ ಒಂದ್ ಕಾಯಿ ಒಂದ್ ಎಳ್ನೀರ್ ಕೊಡ್ತಾನಲ್ಲ ನಾನು. ನಿಮ್ಮ ಅಭಿಮಾನಕ್ಕೋಸ್ಕರ ಬರ್ತಾ ಇರೋದು. ನರಸಿಂಹರಾಜು, ನಿನ್ನ ಆಲ್ಟು ಎಷ್ಟು ದೊಡ್ಡದು ವಿಶಾಲ ಅಂತ ನನ್ನ ಮಗಳು ಫೋನ್ ಮಾಡಿದಾಗನೇ ನೀನು ಅವಳನ್ನ ಒಂದ್ ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ವಲ್ಲ, ಆವಾಗಲೇ ನೀನ್ ಎಷ್ಟು ದೊಡ್ಡ ಮನುಷ್ಯ ಅಂತ ವಿಶಾಲ ಅಲ್ಲ ಸ್ವಾಮಿ, ನಾವು ನಿಮ್ಮ ಮಗಳ ಹೆಸರು ನಮ್ಮ ಮನೆಯ ಹೆಸರು ವಿಶಾಲ ಅಮ್ಮ ಅಂತ ಸ್ವಾಮಿ. ಅಲ್ಲಪ್ಪ, ಲಲಿತಾ ಇದೇನಪ್ಪ ಅಂತ ಅಲ್ಲ. ನೀನು ಅಕಸ್ಮಾತು ನಮ್ಮ ಇವ್ರು ಮಾಡಿದ್ರು ನನ್ನ ಮಗಳು ಮಾಡಿದ್ರು ಕೆಟ್ಟ ದೃಷ್ಟಿಯಲ್ಲಿ ನೋಡ್ದಾನೆ ಯಾರೇನೋ ಅಷ್ಟೆಲ್ಲ ಮಾಡಿದ್ಯಲ್ಲ, ಬೇರೆ ಆಗಿದ್ರೆ ಎಷ್ಟು ಎಲ್ಲ ಆಗೋಗೋದು. ನೀನ್ ಎಂತ ಯಾವ ಎತ್ತು ತಾಯಿ ಮಗನ ನೀನು. ನಿಮ್ಮಂತರ ಆಶೀರ್ವಾದ. ಅದಕ್ಕೇನೆ ಬೆಳಗ್ಗೆ ನಾನು ಒಂದೊಂದು 8:30-9 ಗಂಟೆ ಹಾಕಿ ನಮ್ಮ ಹುಡುಗನ ಕೈಲಿ ಮಾಡಿಸ್ತೀನಿ. ನೀವು ಆದಷ್ಟು ಬೇಗ ಬೆಳಗ್ಗೆ ಒಂದ್ ಸ್ವಲ್ಪ ಬಂದ್ರೆ, ಯಾಕೆ ಗೊತ್ತಾ, ನನಗೆ ಜಾಸ್ತಿ ಹೊತ್ತು ಫ್ಯಾಕ್ಟ್ರಿಲಿ ಇರೋಕ್ಕಾಗಲ್ಲ. ಸಾಯಂಕಾಲ ಆಗ್ತಾ ನಮ್ಮ ಮನೆಗೆ ಹೊರಟೋಗ್ಬಿಡ್ತೀನಿ. ಅಲ್ಲಿ ನೋಡಿದಿರಲ್ಲ ಕಂಡವ್ರ ಮನೆ ಹೆಣ್ಮಕ್ಳು, ಅವ್ರು ಹೊಟ್ಟೆ ಹುರ್ಕಂತಾರೆ, ಅವ್ರಿಗೆಲ್ಲ ಇಷ್ಟೊಂದು ದುಡ್ಡು ಕೊಡ್ತೀರಾ. ಅದಕ್ಕೆ ನೀವು ಫ್ಯಾಕ್ಟ್ರಿಲಿ ನಾನು ನನ್ನ ಮಗ ಇರ್ತೀವಿ, ಬಂದ್ರೆ ಖಂಡಿತ ಇಸ್ಕೊಂಡು ಅದೇನೋ ಕಾರು ಏನೋ ಕೆಟ್ಟೋಗಿದೆ ಅಂತ ಹೇಳ್ಕೊಂಬೋದು, ಇಲ್ಲ ರಿಪೇರಿ ಕಳ್ಸಿದ. ನಮ್ಮ ಕಾರಲ್ಲಿ ನಿಮ್ಗೆ ಏನ್ ಬೇಕೋ ಕಾಯಿ ಒಂದಿಷ್ಟು ಎಲ್ಲ ಅಕ್ಕಿ ಮೂಟೆ ಇದಾವೆ, ಅಕ್ಕಿ ಮೂಟೆ, ಕಾಯಿ, ಅಡಿಕೆ ಬೇಕಾದ್ರೆ ಅಡಿಕೆ. ನಿಮ್ದು ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ನಿಮ್ದು ಏನೈತಿ ಮನೆಗಿರೋದು ಒಂದು 10 ಕಾಯಿ ಅಷ್ಟೇ. ಅದನ್ನ ಕಾರಲ್ಲೇ ಲೋಡ್ ಮಾಡಿ ಕಳಿಸ್ತೀನಿ. ನಿಮ್ಮ ಮನೆಗೆ ಡೈರೆಕ್ಟ್ ಹೋಗಿ ಬೇಕಾದ್ರೆ ವಾಪಸ್ ಕಾರ್ ಕಳ್ಸಿವ್ರಂತೆ. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಂತೀನಿ, ಬೆಳಿಗ್ಗೆ ಬಾರಪ್ಪ. ನಿನ್ಗೋಸ್ಕರ ನಾನು ಫ್ಯಾಕ್ಟ್ರಿಗೆ ಬರ್ತಾ, ನಾನು ಫ್ಯಾಕ್ಟ್ರಿಗೆ ಹೋಗೋದ್ ಬಿಟ್ಟು ಅಲ್ಲಿ 16 ವರ್ಷ ಆಯ್ತು ಫ್ಯಾಕ್ಟ್ರಿಗೆ ಹೋಗ್ತಾ ಇಲ್ಲ. ನೀನ್ ಕರ್ಸ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ನಾಳೆಗೆ ಬರ್ತಾ ಇರೋದು ಅಷ್ಟೇ, ನೀನ್ ನೋಡ್ಬೇಕು ಅಂತ. ಒಳ್ಳೆ ದೊಡ್ಡ ಮಾತು ಸ್ವಾಮಿ, ದೊಡ್ಡ ಮಾತು. ಇನ್ನ 100 ವರ್ಷ ಚೆನ್ನಾಗಿರಿ ಸ್ವಾಮಿ. ಆಯ್ತಪ್ಪ, ಆಯ್ತು ಸ್ವಾಮಿ, 100 ವರ್ಷ ಚೆನ್ನಾಗಿರಿ. ಟೈಮಿಗೆ ಸರಿಯಾಗಿ ಇದು ಮಾತ್ರೆ ತಾಳಿ, ಆಮೇಲೆ ಇದು ರೊಟ್ಟಿ, ರಾಗಿ ರೊಟ್ಟಿ ತಾಳಿ, ಆಮೇಲೆ ಇದು ಒಂದ್ ಸ್ವಲ್ಪ ಮುದ್ದೆ ಊಟ ಮಾಡಿ. ಆಯ್ತಣ್ಣ, ಆಯ್ತು ಸ್ವಾಮಿ. ಖಂಡಿತ ಭೇಟಿ ಮಾಡಿದ್ರೆ ಮಾತಾಡೋಣ ಬಾ ನಿನ್ ಜೊತೆ. ಆಯ್ತು ಸ್ವಾಮಿ, ಒಳ್ಳೇದಾಯ್ತಣ್ಣ. ಅಯ್ಯಾರೆ ಅಣ್ಣ, ನರಸಿಂಹಣ್ಣ. ಅಣ್ಣ, ಅದೇ ಅಪ್ಪ ಮಾತಾಡಿದ್ರ ಅಪ್ಪಾಜಿ. ನೀವು ಯಾಕೆ ಅವೆಲ್ಲ ಅವ್ರಿಗೆ ಟೆನ್ಷನ್ ಕೊಡಕ್ ಹೋಗ್ತೀರ? ಕೆಮ್ಮು ಬೇರೆ ಐತೆ, ಇದು ಉಪ್ತಾವ್ ನೋಡಿ. ನೀವು ಬೇಜಾರ್ ಮಾಡ್ಕೊಳಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೀನಿ. ಹೇಳಣ್ಣ. ಇದು ಸೌರನ್ ಭ್ರಾಂತಿ ಬರುತ್ತಲ್ಲ ಮಕ್ಳಿಗೆ, ಬಾಣ್ತಿದ್ರಿಗೆ ಅದು ಎಲ್ಲ ಕೊಡ್ತಲ್ಲ ಸ್ವಾಮಿ, ಸೌರನ್ ಭ್ರಾಂತಿ. ಏನ ಡ್ರಿಂಕ್ಸ್ ಬಗ್ಗೆ ಗೊತ್ತಿಲ್ಲ ಅಣ್ಣ ನಮ್ಗೆ. ಸೌರನ್ ಭ್ರಾಂತಿ ಅಂತ ಬರ್ದಿತ್ತು. ಅದನ್ನ ಬಿಸಿನೀರ್ ಕಾಯಿಸಿ ಬಿಡೋದು. ಬಿಸಿನೀರ್ ಕಾಯಿಸ್ಬಿಟ್ಟು ಒಂದೊಂದಿಷ್ಟ ಸೌರನ್ ಭ್ರಾಂತಿ ನೋಡ್ರಿ, ಗಸೆ ಕೆಮ್ಮು ಎಲ್ಲ ಕಮ್ಮಿ ಆಗುತ್ತೆ. ಯಾರನ್ನ ನಮ್ಮಿಂದ ಹಿರಿಕರನ್ನ ಕೇಳಿ ನೋಡಿ. ಹೌದಾ? ಏನ ಇಲ್ಲ ಅಣ್ಣ ಬಿಡಿ, ಅದ್ರ ಬಗ್ಗೆ ಏನೋ ನಮ್ದು ಎಲ್ಲ ಉಪ್ಪಾಯ್ತು ಅವ್ರಿಗೆ. ಗೊತ್ತಾಯ್ತು, ನಾವು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇದೀವಣ್ಣ. ಕೆಮ್ಮು ನೋಡ್ರಿ ಹೆಂಗ್ ಕೆಮ್ಮಿರು. ಆಯ್ತು, ಬೆಳಿಗ್ಗೆ ಅಣ್ಣ ಅದೇ ಒಂದು 8:30ಗೆಲ್ಲ ಫೋನ್ ಮಾಡ್ಲಾ ಅಣ್ಣ? 8:30. ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ. ಹಲೋ ಯಾರು ದಾಸರು? ಯಾರು ಅರ್ಕೇರಿ ದಾಸರು? ಗೊತ್ತಾಗ್ಲಿಲ್ವಾ? ಇಲ್ಲ ಸ್ವಾಮಿ.
ನಾನು ಮೊನ್ನೆಲ್ಲ ಫೋನ್ ಮಾಡಿದ್ನಲ್ಲಪ್ಪ, ಹೆಂಗಿದ್ಯಾ, ಆರೋಗ್ಯನ, ಏನು ಸಮಾಚಾರವೇನು, ಮನೆಯಲ್ಲಿ ಆರೋಗ್ಯ ಎಲ್ಲ ಚೆನ್ನಾಗಿದ್ದಾರಾ, ಎಲ್ಲ ಅಕ್ಕ ತಂಗಿಯರೆಲ್ಲ ಚೆನ್ನಾಗಿದ್ದಾರಾ, ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದ್ದಾರಾ, ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಎಲ್ಲ ಚೆನ್ನಾಗಿದ್ದಾರಾ, ಅಕ್ಕ ಏನು ಮಾಡ್ತಾ ಇದೆ, ಏನು ಮಾಡ್ತಿದೆ, ಏನು ತಿಂಡಿ ತಿಂದ್ರಿ, ಏನು ಅಡುಗೆ ಮಾಡಿದ್ದಾರೆ, ನಿನ್ನೆ ಏನು ಊಟ ಮಾಡಿದ್ರಿ, ಇವತ್ತೇನು ಊಟ ಮಾಡಿದ್ರಪ್ಪ? ಒಂದು ಅರ್ಥ ಆಗಿಲ್ಲ ಸ್ವಾಮಿ ನೀವು ಮಾತಾಡಿದ್ದು. ಹಾಂ, ಒಂದೇ ಸಮಯಕ್ಕೆ ಮಾತಾಡಿದ್ರೆ ಒಂದು ಅರ್ಥ ಆಗಿಲ್ಲ ನೀವು ಮಾತಾಡಿದ್ದು. ಆರೋಗ್ಯನಾ? ಆರೋಗ್ಯ ಸ್ವಾಮಿ. ನಿಮ್ಮ ಹೆಂಡತಿ ಎಲ್ಲ ಚೆನ್ನಾಗಿದ್ದಾರಾ, ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದಾರೆ, ಮಕ್ಕಳು ಕಾಲೇಜ್ಗೆ ಹೋಗಿದ್ದಾರೆ. ಹೆಲ್ತ್ ಇದು ಅದು ಇವಾಗ ನಾಳೆ ಸಂಕ್ರಾಂತಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ತಾವ್ರೆ. ನೀವು ಏನು ಕೆಲ್ಸಕ್ಕೆ ಹೋಗ್ತೀರಾ? ನಾವು ಒಂದು ಸಿಟಿನಾಗ ಒಂದು ಅಂಗಡಿ ಇದೆ, ಅಂಗಡಿ ತಗೊಂಡ್ಬರೋದು ತಗೊಂಡ್ಬರೋದು, ಹಾಂ, ಮನೆ ಕಡೆ ಕೆಲಸ ಮಾಡ್ಕೊಂಡು. ಏನು ಕೆಲಸ ಕಾರ್ಯ ಮಾಡ್ತೀರಾ? ಮನೆ ಕಡೆ ಕೆಲಸ ಕಾರ್ಯ ಅಂದ್ರೆ ಏನ್ ಸ್ವಾಮಿ? ಜಮೀನು ಎಷ್ಟಿದೆ? ಜಮೀನು ನಮ್ದ ಹಾಂ, ನಮ್ದು ₹1 ಯಾವ್ದು ಜಮೀನ್ ಇಲ್ಲ ಸ್ವಾಮಿ ನಮ್ಮ ಹೆಸರಾಗಿ. ಹೌದಾ? ಹಾ, ಮತ್ತೆ ಈಗ ಮನೆ ಹತ್ರ ಏನು ಕೆಲಸ ಮಾಡ್ತೀನಿ, ಏನು ಕೆಲಸ ಮಾಡ್ತೀನಿ ಜಮೀನು ಇಲ್ದಿದ್ಮೇಲೆ? ನಮ್ಮ ತಾಯಿ ಹೆಸರಿನಾಗ ಐತೆ. ಹೌದಾ? ನಿಮ್ಮ ತಾಯಿಯವ್ರಿಗೆ ಮದುವೆ ಆಗೈತಾ? ನಿಮ್ಮ ತಾಯಿಯವ್ರಿಗೆ ಮದುವೆ ಆಗೈತಾ? ನಿಮ್ಮ ತಾಯಿಯವ್ರಿಗೆ ಮದುವೆ ಆಗೈತಾ ಅಂದೆ. ನಮ್ ಯಾರಿಗೆ? ತಾಯಿಯವ್ರಿಗೆ. ನಾವು ಅವ್ರ ಮಕ್ಳೇ. ಹಾ, ಅವ್ರ ಮಕ್ಳೇ ನಾವು. ಅಲ್ಲ, ನಿಮ್ಮ ತಾಯಿಯವ್ರಿಗೆ ಮದುವೆ ಆಗೈತಾ ಆಲೆ? ನಮಗೂ ಮಕ್ಕಳೆಲ್ಲ ಮದುವೆ ಬಂದವ್ರೆ. ಅವ್ರ ಮದುವೆ ಆಗಿಲ್ಲ. ನಮ್ಮ ಅಪ್ಪ ನಮ್ಮ ತಂದೆ ತೀರೋಗ್ಯವ್ರೆ. ಹೌದಾ? ಮತ್ತೆ ಈಗ ಬೇರೆ ಮದುವೆ ಆಗಿಲ್ವಾ ಅಮ್ಮರು? ಅಯ್ಯೋ ವರ್ಷ ಆಯ್ತು. ಯಾಲೆ ವಯಸ್ಸು 70 ವರ್ಷ, 70 ವರ್ಷ ಆಯ್ತು ಸ್ವಾಮಿ. ಅಲ್ಲ, ಇರ್ಲಿ ಪರವಾಗಿಲ್ಲ. ಅವಾಗಲೇ ನಿಮ್ಮ ತಂದೆ ಸತ್ತೋಗಿ ಎಷ್ಟು ವರ್ಷ ಆಯ್ತು? ನಮ್ಮ ತಂದೆ ತೀರೋಗ್ಯವ್ರೆ. ಅಲ್ಲ, ಎಷ್ಟು ವರ್ಷ ಆಯ್ತು ನಿಮ್ಮ ತಂದೆ ತೀರೋಗಿ? 11 ವರ್ಷ ರನ್ನಿಂಗ್ ನಡೀತಾ ಇತ್ತು. ಮತ್ತೀಗ ನಿಮ್ಮ ತಂದೆ ಸತ್ತೋದ್ಮೇಲೆ ಅವಾಗಲೇ ಮದುವೆ ಮಾಡೋದಲ್ವನಪ್ಪ ನಿಮ್ಮ ಅಮ್ಮಂಗೆ? ಅಯ್ಯೋ ನಮ್ ತಾಯರ್ಗೆಲ್ಲ ನಮ್ಗೆಲ್ಲ ಮದುವೆ ಆಗಿ ನಮ್ಗೂ ಮಕ್ಕಳಾಗಿ ನಮ್ಮ ಮಕ್ಕಳು ಮದುವೆ ಬಂದವೆ. ಅಲ್ಲ ರೀ, ನಿಮ್ಮ ತಂದೆ ತೀರೋದ್ರಲ್ಲ, ಅವಾಗ ನಿಮ್ಮ ತಾಯಿಯರ್ಗೆ ಇನ್ನೊಂದು ಮದುವೆ ಮಾಡ್ಬಿಡೋದಲ್ವ ನೀವೇ ಮಕ್ಕಳೆಲ್ಲ ಸೇರ್ಕೊಂಡು? ನಮ್ಮ ತಾಯರ್ಗ ಹಾಂ, ಎಷ್ಟು ಜನ ಕೊಟ್ಟಿದ್ದು ನನ್ನ ಮಗನ ತಾಯಿನ ನಮ್ಮ ಕೆರ ಅರ್ಧಂಗ್ಲೇನೋ ನಮ್ಮವ್ವ ಹಂಗಂದ್ರೆ. ರೇ, ಜೀವನ ಸಂಗಾತಿ ಒಬ್ರು ಬೇಡವನ್ರಿ ನಿಮ್ಮ ಅಮ್ಮಂಗೆ? ಅಯ್ಯೋ ಸ್ವಾಮಿ, ಇದು ನಮ್ಮದು ಇಲ್ಲಿ ಇದು ಹಾಂಗ್ಕಾಂಗು, ಸಿಂಗಾಪುರ್, ಅಮೇರಿಕಾ, ಇಲ್ಲಿ ತುಮಕೂರು, ಕರ್ನಾಟಕ ತುಮಕೂರು ಡಿಸ್ಟ್ರಿಕ್ಟ್ ಸಿದ್ಧಗಂಗೆ ಸ್ವಾಮಿಗಳು. ಇಡೀ ಊರ ಎಲ್ಲ ಸೇರ್ಸಿ ಮಾಡ್ಕೊಂಡೆಲ್ಲ ಮರಕ್ಕೆ ಕಟ್ಟಿ ಹೊಡೆದ್ಬಿಟ್ಟಾರೆ. ಹಂಗಂದ್ರೆ ನಮ್ಮ ಮಗುನ್ನ. ಹೌದಾ? ಇನ್ನೊಂದು ಮದುವೆ ಆಗ್ತಿಲ್ಲ ಅಂತ ಅಂದ್ರೆ ನಮ್ಮ ಅಣ್ಣ ತಮ್ಮ ನಮ್ಮ ನೆಂಟ್ರಿಸ್ ಎಲ್ಲ ಸೇರಿ ಮರಕ್ಕೆ ಕಟ್ಟಿ ಹೊಡೆದ್ಬಿಟ್ರು ನನ್ನ. ನಿಮ್ದು ತಾಯಿ ಕಲ್ಲಿಡಿಯಾಗ ಮಾಡಿದೆಲ್ಲ ಸೂಳೆ ಮಗನೇ ಅಂತವ್ರ. ತಿಂತೀರಿ ಅಂತ ಮಾತಾಡ್ತಿರಲ್ಲ ನಮ್ಮ ಎದುರಿಗೆ. ಅಲ್ಲ, ಏನ ಕೇಳಿಸ್ತಾ ಇಲ್ಲ ಕಣಪ್ಪ. ಹಲೋ, ತಿಂತೀರ ತಾಯಿಗೆ? ನಿಮ್ ತಾಯಿಗೆ ಹಂಗೆ ಮಾಡಿದ್ರಿ ನೀವು? ರೇ, ನಮ್ ತಂದೆ ತಾಯಿ ಬದುಕರ್ಕಂಡ್ರಿ ರೇ. ಅದಕ್ಕೆ ಸತ್ತೋಗ್ಬಿಟ್ರಿ ನಮ್ಮ ಮಗು ಇನ್ನೊಂದು ಮದುವೆ ಮಾಡೋಣ ಮಾಡಿದ್ರೆ ಏನ್ರಿ ತಪ್ಪು? ಫಾರಿನ್ ಅಲ್ಲೆಲ್ಲ ಆಗಲ್ವಾ? ಅವ್ರು ತುಳ್ಳೆ ಹೋಗಿ ನೀನ್ ಉಣ್ಬಿಟ್ಟು ನನ್ಗೆ ಯಾಕೆ ಹೇಳ್ತೀಯ? ಮತ್ತೆ ನಮ್ ತಾಯಿಗೆ ಹಂಗಂದ್ರೆ ಬೆಂಕಿ ಇಕ್ಬಿಡ್ತ ನಮ್ಗೆ. ಈಗ ಅವುಗೆ ತಲೆಡಿ ಯಾಕೆ ಮಾಡಿದೀರ ಅಂತ ನಮ್ಮ ಮಣದಿನೆಲ್ಲ ಕೆರ ಅರ್ಧವಂಗ. ನೀವು ಮಗು ತೂಗ್ತೀನಿ, ನಾನು ನಮಗೆ ಮೊದ್ಲು ನಾನು ಕೆರ ಅರ್ಧವಂಗ ನಾನು ಮಾತಾಡ್ತೀನಿ. ಹಲೋ ಅಪ್ಪ.